ನಮಸ್ಕಾರ ವೀಕ್ಷಕರೇ, ಗಂಗಾ ಅಡಿಗೆ ಮನೆ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಾಗ ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡೋದು ಹೆಂಗಂತ ನೋಡಂಬರ್ರಿ. ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡಕ್ಕೆ ಬೇಕಾಗೋ ಸಾಮಗ್ರಿಗಳು: 1/2 kg ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿನಿ, 2 ಸ್ಪೂನು ಸಾಸ್ಮಿ, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಅರಿಶಿನ ಪುಡಿ, 1 ಸ್ಪೂನ್ ಮೆಂತೆ, ಸ್ವಲ್ಪ ಇಂಗು, 4 ಬೆಳ್ಳುಳ್ಳಿ ಗಡ್ಡಿ. ಅವನ್ನ ಸಿಪ್ಪಿ ಸುಲಿದಿಟ್ಕೋಬೇಕು ನೋಡ್ರಿ. ಅಚ್ಚ ಖಾರದ ಪುಡಿ. ಇದನ್ನ ನಾನು ಹಳ್ಳಕ್ಕೆ ತೊಗೊಂಡಿನಿ. 1 ಬಟ್ಲು ಅಡಿಗೆ ಎಣ್ಣೆ. ಈಗ ವಿಡಿಯೋ ಚಲೋ ಮಾಡೋಣ. ಈಗ ಗ್ಯಾಸ್ ಹಚ್ಕೊಂಡು ನೆಲ್ಲಿಕಾಯಿ ಕುದಿಸ್ಕೊಳಕ್ಕೆ ಒಂದು ಬಾಣಲೆ ಇಟ್ಕೋತೀನಿ. ನೆಲ್ಲಿಕಾಯಿ ಕುದಿಸ್ಕೋಬೇಕ್ರಿ. 1 ಕುದಿ ಇದ್ರ ಹಾಕ್ಕೊಂತೀನಿ ನಾನು. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋನು. ಅವು ಪೂರ ಮುಳುಗೋಂಗೆ ಹಾಕ್ಕೋಬಾರ್ದು, ಸ್ವಲ್ಪ ಹಾಕ್ಕೋಬೇಕು ನೋಡ್ರಿ. ಇಷ್ಟು ಹಾಕ್ಕೋಬೇಕು. ಇವನ್ನ ಕುದಿಸ್ಕೋತೀವಲ್ರಿ, ಮೊದಲೇ ಉಪ್ಪು ಹಾಕ್ಕೋಬೇಕು. ಅದ್ರಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ನೋಡ್ರಿ, ಜಲ್ದಿ ಕುದೀತಾವ ಅಂದ್ರವು. ಉಳಿದಿದ್ದನ್ನು ಆಮೇಲೆ ಹಾಕ್ಕೊಳಕ್ಕೆ ಬರ್ತೈತಿ. ಈಗ ಕುದಿಲ್ರಿ, ಇದು 10 ನಿಮಿಷ. 10 ನಿಮಿಷ ಆಯ್ತು ನೋಡ್ರಿ, ಕುದ್ದಾವು. ಸ್ಟವ್ ಆಫ್ ಮಾಡಿ ಇವ್ನ ತೆಳಗೆ ಇಟ್ಕೊಂಡ್ಬಿಡೋನು. ಇವು ಸ್ವಲ್ಪ ಆರ್ಬೇಕು ನೋಡ್ರಿ. 1 ಪ್ಲೇಟಿಗೆ ತೊಗೊಂಬಿಡೋನು, ಅಂದ್ರೆ ಜಲ್ದಿ ಆರ್ತಾವ. ನೀರಾಗ ಬಿಟ್ರೆ ಜಲ್ದಿ ಆರಾಗಿಲ್ಲವು. ನೆಲ್ಲಿಕಾಯಿ ಕುದಿಸಕ್ಕೆ ನೀರು ತೊಗೊಂಡಿರ್ತೀವಲ್ರಿ, ಉಪ್ಪು ಹಾಕಿ ಒಂದು ಗ್ಲಾಸ್ನೊಳಗೆ ತೆಗೆದಿಟ್ಕೋಬೇಕು. ಆಮೇಲೆ ಉಪ್ಪಿನಕಾಯಿ ಹಾಕ್ತೀವಲ್ಲ, ಅದ್ರ ಹಾಕಕ್ಕೆ ಬರ್ತೈತಿ. ಇವನ್ನೊಂದು ಸೈಡಿಗೆ ಇಟ್ಕೊಂಡ್ಬಿಡೋಣ್ರಿ. ಈಗ ಉಪ್ಪಿನಕಾಯಿಗೆ ಮಸಾಲೆ ತಯಾರು ಮಾಡ್ಕೊಳ್ಳೋನು. ಮೆಂತೆ ತೊಗೊಂಡಿದ್ದೀವಲ್ಲ, ಇವನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಆಮೇಲೆ ಈ ಸಾಸ್ಮಿ ತೊಗೊಂಡಿದ್ದೀವಲ್ಲ, ಅವನ್ನಷ್ಟು ಬಿಸಿ ಮಾಡ್ಕೊಳ್ಳೋನು. ಇವು ಜೀರಿಗೆ ಇರ್ತಾವಲ್ಲ, ಜೀರಿಗೆನೂ ಹಾಕ್ಕೊಳ್ಳೋಣ ಇದ್ರಾಗನ. ಇವನ್ನ ಗ್ಯಾಸ್ ಸಣ್ಣ ಇಟ್ಕೊಂಡು ಹುರ್ಕೋಬೇಕು ನೋಡ್ರಿ. ಇವು ಜೀರಿಗೆ ಇರ್ತಾವಲ್ಲ, ಜಲ್ದಿನೇ ಹೊತ್ತವು. ಸ್ವಲ್ಪ ಬಿಸಿ ಆಗ್ಬೇಕಷ್ಟೇ. ಇವು ಸಾಸ್ಮಿ ಚಟಪಟ ಅಂದ್ರೆ ಆಯ್ತು, ಸಾಕ್ರಿ. ಇಷ್ಟ ಬಿಸಿ ಅದು. ಈಗ ತಕೊಂಡ್ಬಿಡೋನು. ಇವನ್ನೆಲ್ಲ ಹುರ್ಕೊಂಡಿರ್ತೀವಲ್ರಿ, 1 ಪ್ಲೇಟಿಗೆ ತಗೊಂಡು ಆರ್ಲಿಗೂ. ಆಮೇಲೆ ಮಿಕ್ಸಿ ಮಾಡ್ಕೊಳಕ್ಕೆ ಬರುತ್ತೆ. ಈ ಒಗ್ಗರಣೆ ಹಾಕ್ಕೊಳಕ್ಕೆ ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ್ರಿ ಸ್ವಲ್ಪ. ಅಡಿಗೆ ಎಣ್ಣೆ ತೊಗೊಂಡಿದ್ದೀವಲ್ಲ, ಇದನ್ನು ಹಾಕ್ಕೊಂಡ್ಬಿಡ್ತೀನಿ ನಾ 1 ಬಟ್ಲ. ಎಣ್ಣೆ ಜಾಸ್ತಿ ಹಾಕ್ಕೋಬೇಕು ನೋಡ್ರಿ, ಅಂದ್ರೆ ಚಲೋ ಹಾಕವು ಉಪ್ಪಿನಕಾವು. 2 ನಿಮಿಷ ಎಣ್ಣೆ ಬಿಸಿ ಆಗಲಿ. ಈಗ ಎಣ್ಣೆ ಬಿಸಿ ಆಗೈತೆ ನೋಡ್ರಿ. ಇದು ಈ ಬೆಳ್ಳುಳ್ಳಿ ಅದಾವಲ್ಲ, ಇವ್ನ ಇದಕ್ಕೆ ಹಾಕ್ಕೊಂಬಿಡೋಣ. ಇವ್ನ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿ ನಾನು, ಹಂಗೆ ಹಾಕ್ಕೋಬಾರ್ದು. ಹಂಗೆ ಹಾಕ್ಕೊಂಡ್ರೆ ಸಿಡಿತಾವು. ನಾ ಇದಕ್ಕೆ ಹಾಕ್ಕೊಂತೀನಿ ನೋಡ್ರಿ. ಗ್ಯಾಸ್ ಆಫ್ ಮಾಡಿಬಿಡೋಣ್ರಿ, ಸಾಕಿಷ್ಟೇ. ಇದು ಹಿಂಗಿನ ಪೌಡ್ರ್ ಒಂದು ಇದ್ರಾಗ ಹಾಕ್ಕೊಂಬಿಡೋನು. ಆರಿಂದ ಹಾಕ್ಕೋಬೇಕು ನೋಡ್ರಿ. ಇದನ್ನು ಗ್ಯಾಸ್ ಆಫ್ ಮಾಡಿಂದ ಹಿಂಗಿನ ಪೌಡ್ರ್ ಹಾಕ್ಕೋಬೇಕು, ಮೊದಲೇ ಹಾಕ್ಕೋಬಾರ್ದು. ಇದನ್ನ ಕೆಳಗೆ ಇಳಿಸ್ಕೊಂಡಿದ್ದು ಆರ್ಲ್ರಿ ಸ್ವಲ್ಪ. ನೆಲ್ಲಿಕಾಯಿ ಕುದಿಸ್ಕೊಂಡಿದ್ದೀವಲ್ಲ, ಈ ಬೀಜ ತಕ್ಕೊಳ್ಳೋಣ ಬರ್ರಿ. ಅವ್ನು ಬೀಜ ಇರ್ತಾವಲ್ರಿ ಒಳಗೆ, ಹಿಂಗೆ ಹೊಡಿಬೇಕು. ಇವನ್ನ ಬೀಜ ತಕ್ಕೊಂತೀನಿ ನೋಡ್ರಿ. ಇವಾಗ ಈ ಥರ ಬೀಜ ಇರ್ತಾವ ಒಳಗೆ, ತಕ್ಕೋಬೇಕು ಅವನ್ನ. ಒಂದೊಂದು ಪೀಸ್ ಮಾಡಿ ಇದ್ರಾಗ ಹಾಕ್ಕೊಂಡು ಬುಟ್ಟ್ಯಾಗ ಇಲ್ಲದ ನೋಡ್ರಿ. ಬೀಜ ತೆಗೆದು ಬಿಡ್ಬೇಕು. ಇದನ್ನು ಇವನು ಈ ಥರ ಹೋಳು ಮಾಡಿ ಇದ್ರಾಗ ಹಾಕ್ಬೇಕು ನೋಡ್ರಿ. ಎಲ್ಲವನ್ನು ಹಿಂಗೆ ಮಾಡ್ಬೇಕು ನೋಡ್ರಿ. ಅಂದ್ರೆ ಹಿಂಗೆ ಮಾಡಿಬಿಟ್ರೆ ಎಲ್ಲ ಬರ್ತಾವೆ. ಈ ಥರ ಬೀಜ ಇರ್ತೈತಿ ನೋಡ್ರಿ, ಇದ್ರಾಗ ಒಳಗೆ ತೆಗಿಬೇಕು. ಇವೆಲ್ಲವನ್ನು ಹಿಂಗೆ ತಕ್ಕೋಬೇಕು ನೋಡ್ರಿ. ಬೀಜ ತೆಗಿತೀನಿ ನಾನು. ಈ ಮೆಂತೆ ಸಾಸ್ಮಿ ಇವನ್ನೆಲ್ಲ ಹುರ್ಕೊಂಡಿದ್ದೀವಲ್ಲ, ಇವನ್ನಷ್ಟು ಮಿಕ್ಸಿ ಮಾಡಿ ಇಟ್ಕೊಂಡಿನಿ ನೋಡ್ರಿ ನಾನು. ಇದಕ್ಕೆ ಮಸಾಲೆ ಹಾಕ್ಕೊಳ್ಳೋದ ನೋಡೋಣ ಬರ್ರಿ. ಈಗ ಇದನ್ನ ಹಾಕ್ಕೋತೀನಿ ನೋಡ್ರಿ. ಈಗ ನಾನು ಅರಿಶಿನ ಪುಡಿ ತೊಗೊಂಡಿವಲ್ಲ, ಇದನ್ನು ಇದಕ್ಕೆ ಹಾಕ್ಕೋಬೇಕು. ಇದು ಅಚ್ಚ ಖಾರದ ಪುಡಿ ಹಾಕ್ಕೋಬೇಕು. ಖಾರ ಭಾಳ ಐತಂದ್ರೆ ಸ್ವಲ್ಪ ಖಾರ ಹಾಕ್ಕೋಬೇಕು. ಖಾರ ಭಾಳ ಐತೆ ನೋಡ್ರಿ ನಮ್ದು ಖಾರ ಪುಡಿ. ಇದಕ್ಕೆ ಸ್ವಲ್ಪ ತೊಗೊಂಡಿನಿ ನಾನು. ಉಪ್ಪಿನ ನೀರು ತೆಗೆದಿಟ್ಟಿರ್ತೀವಲ್ರಿ, ಅವನ್ನ ಹಾಕ್ಕೋಬೇಕು. ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊತೀನಿ ನೋಡ್ರಿ ನಾನೀಗ. ನೋಡಿ ಹಾಕ್ಕೊಳಕ್ಕೆ ಬರ್ತೈತೆ. ಆಮೇಲೆ ಮತ್ತೆ ಇದನ್ನೆಲ್ಲ ಮಿಕ್ಸ್ ಮಾಡೋಣ. ಈಗ ಮಸಾಲಿನ ಇದು ಒಗ್ಗರಣೆ ಹಾಕ್ಕೊಂಡಿರ್ತೀವಲ್ರಿ, ಎಣ್ಣೆ ಇದು ಆರೈತೆ ನೋಡ್ರಿ. ಈಗೆಲ್ಲ ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ. ಇದನ್ನು ಚಂದ ಮಿಕ್ಸ್ ಮಾಡಬೇಕು. ಉಪ್ಪಿನಕಾಯಿ ರೆಡಿ ಆದ ನೋಡ್ರಿ. ಈಗ ನೀವು ಹೊರಗೆ ಇಟ್ಟು ತಿನ್ನೋದಾರ 15 ದಿವಸ ನಡೀತಾವು. ಫ್ರಿಜ್ನಲ್ಲಿ ಇಟ್ರೆ 2 ತಿಂಗಳ ಗಂಟ್ಲೆ ಇಟ್ಟರು ನಡಿತೈತಿ. ನೀವು ಭಾಳ ಬೇಕಂದ್ರೆ ಭಾಳಷ್ಟು ಮಾಡ್ಕೊಂಡ್ರೆ ಫ್ರಿಜ್ನಲ್ಲಿ ಇಟ್ಕೊಂಡು ತಿನ್ಬೋದು. ಇಲ್ಲಿಕಂದ್ರೆ ಹಿಂಗೆ ಸ್ವಲ್ಪ ಬೇಕಂದ್ರೆ ಒಂದು ಕಡೆಗೆ ಇಟ್ಟು ತಿನ್ಬೋದು ನೋಡ್ರಿ. ಈ ಥರ ಆಗ್ಯಾವ ನೋಡ್ರಿ. ಉಪ್ಪಿನ ನೀರು ತೊಗೊಂಡಿರ್ತೀವಲ್ಲಿ ಕುದಿಸ್ಕೊಂಡಕ್ಕೆ, ಇವನು ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ಇದಕ್ಕೆ ರೀ. ಅಂದ್ರೆ ಅವು ಮತ್ತು ನನಗೆ ಚಲೋ ಹಾಕ್ಕಾವು ಉಪ್ಪಿನಕಾಯಿ ಎಲ್ಲ. ಈ ಉಪ್ಪು ಹಾಕ್ಕೊಂಡಿರ್ತೀವಲ್ರಿ, 1 ದಿವ್ಸ ಬಿಟ್ಟು ತಿನ್ಬೇಕು. ಇವನ್ನ ಇವತ್ತು ಮಾಡ್ತೀವಲ್ಲ, ನಾಳೆ ತಿಂದ್ರೆ ನಡಿತೈತಿ ಎಲ್ಲ. ಇದು ಎಣ್ಣೆ ಒಗ್ಗರಣೆ ಹಾಕಿರ್ತೀವಲ್ಲ, ಅದೆಲ್ಲ ಎಣ್ಣೆ ಬಿಟ್ಕೊಂಡು ಮ್ಯಾಲೆ ಬಂದು ನಿಂದಿರ್ತೈತೆಲ್ಲ, ತಿನ್ನಕ್ಕೆ ಟೇಸ್ಟ್ ಆಗುತ್ತೆ. 1 ದಿವ್ಸ ಬಿಡ್ಬೇಕು ನೋಡ್ರಿ. ಈ ಥರ ಆಗ್ಯಾವ ನೋಡ್ರಿ ಉಪ್ಪಿನಕಾಯಿ. ಟೇಸ್ಟ್ ನೋಡೋಣ್ರಿ ಹೆಂಗೆ ಅದಾವ ಅಂಥೇಳಿ.
ಸ್ವಲ್ಪ ನೋಡ್ತೀನಿ ನೋಡ್ರಿ ನಾನು. ಮಸ್ತ್ ಆಗ್ಯಾವ ನೋಡ್ರಿ. ಈಗ ನೀವು ಒಂದು ಕಾಜಿಂದ ಇದ್ರಾಗ ಹಾಕೋಬೇಕು. ಇಲ್ಲಿಕಂದ್ರೆ ಉಪ್ಪಿನಕಾಯಿ ಬರ್ನಿ ಸಿಗ್ತಾವಲ್ಲ ಅದ್ರಾಗ ಹಾಕೋಬೇಕು ನೋಡ್ರಿ. ನಿಮ್ಮ ಪ್ಲಾಸ್ಟಿಕ್ ಡಬ್ಬ್ಯಾದಾಗ ಹಾಕ್ಬಾರ್ದು, ಉಪ್ಪಿನಕಾಯಿ ಕೆಟ್ಟ ಹೋಕ್ಕವು. ನೀವು ಈ ಥರ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡ್ಕೊಂಡು ತಿಂದು ಟೇಸ್ಟ್ ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ. ಹಂಗೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.